ಹಾರರ್, ಮೌನದ ನಗರ. ರಾವಿಕರಣೆ ಎನ್ನುವ ಚಿಕ್ಕ ಪಟ್ಟಣ. ಹೊರಗೆ ಶಾಂತಿ, ಒಳಗೆ ಭಯ. ರಾತ್ರಿ ಬಿದ್ದರೆ ಯಾರಾದರೂ ಕಾಣೆಯಾಗುತ್ತಾರೆ. ಸರ್ಕಾರ ಹೇಳುವುದು ಇದು ಸುಳ್ಳು ಸುದ್ದಿ. ಪೊಲೀಸ್ ಹೇಳುವುದು ಅವರು ಪಟ್ಟಣ ಬಿಟ್ಟಿದ್ದಾರೆ. ಆದರೆ ಬೀದಿಯ ರಕ್ತದ ಗುರುತುಗಳು ನಿಜ ಹೇಳುತ್ತವೆ. ಜನರು ಮಾತನಾಡುವುದೇ ನಿಲ್ಲಿಸಿದರು. ಮೌನವೇ ಅವರ ಜೀವದ ಕವಚವಾಯಿತು. ಆ ಸಮಯದಲ್ಲಿ ಪಟ್ಟಣಕ್ಕೆ ಹಿಂದಿರುಗಿದವನು ಅರ್ಜುನ್ ವರ್ಮಾ. ಒಮ್ಮೆ ಸತ್ಯವನ್ನು ಬರೆಯಲು ಪ್ರಯತ್ನಿಸಿದ ಪತ್ರಕರ್ತ. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಬರೆದಿದ್ದಕ್ಕಾಗಿ ಕೆಲಸ ಕಳೆದುಕೊಂಡಿದ್ದ. ಆದರೆ ಈಗ ಅವನ ಹಿಂದಿರುಗುವ ಕಾರಣ ಬೇರೆ. ಅವನ ಸಹೋದರನೂ ಕಾಣೆಯಾಗಿದ್ದಾನೆ. ಅರ್ಜುನ್ ತನಿಖೆ ಪ್ರಾರಂಭಿಸುತ್ತಾನೆ. ನಿಧಾನವಾಗಿ ಅವನು ತಿಳಿದುಕೊಳ್ಳುತ್ತಾನೆ, ಈ ಎಲ್ಲ ಕಾಣೆಯ ಹಿಂದೆ ಪೊಲೀಸ್ ಇಲಾಖೆಯೇ ಇದೆ. ಕಾನೂನು ಎಂಬ ಹೆಸರಿನ ಕೆಳಗೆ ನಡೆಯುತ್ತಿರುವುದು ಅಕ್ರಮ, ಹಿಂಸೆ ಮತ್ತು ಭಯದ ಆಡಳಿತ. ಈ ಎಲ್ಲದಕ್ಕೂ ಮಾಸ್ಟರ್ ಮೈಂಡ್ ಆಗಿದ್ದನು ಡಿಎಸ್ಪಿ ರಾಘವ. ಜನರಿಗೆ ನಾಯಕನಂತೆ ಕಾಣುವವನು, ಆದರೆ ಒಳಗೆ ಪಿಶಾಚಿ. ಅವನ ಕೈಕೆಳಗೆ ಕೆಲಸ ಮಾಡುತ್ತಿದ್ದವರು ಜನರನ್ನು ಕಿಡ್ನಾಪ್ ಮಾಡಿ ಹಳೆಯ ಮನೋವೈದ್ಯಾಲಯದಲ್ಲಿ ಬಂಧಿಸುತ್ತಿದ್ದರು. ಯಾರಾದರೂ ಸತ್ಯ ಹೇಳಿದರೆ ಅವರ ಅಂತ್ಯ ಖಂಚಿತ. ಅರ್ಜುನ್ ಆ ಸ್ಥಳಕ್ಕೆ ಗುಪ್ತವಾಗಿ ಪ್ರವೇಶಿಸುತ್ತಾನೆ. ಅಲ್ಲಿ ಕಂಡ ದೃಶ್ಯಗಳು ಅವನ ಮನಸ್ಸನ್ನೇ ಬೆಚ್ಚಿಸುತ್ತವೆ. ಗೋಡೆಗಳಲ್ಲಿ ರಕ್ತದ ಗುರುತು, ಬಿಗಿದು ಕಟ್ಟಿದ ಜನರ ಆಕ್ರಂದನ ಮತ್ತು ಎಲ್ಲವನ್ನೂ ಚಿತ್ರೀಕರಿಸಿದ ಭೀಕರ ವಿಡಿಯೋಗಳು. ಅವನ ಸಹೋದರನೂ ಅಲ್ಲಿ ಸಿಕ್ಕುತ್ತಾನೆ, ಆದರೆ ಜೀವಂತನಲ್ಲ. ಆ ಕ್ಷಣದಲ್ಲಿ ಅರ್ಜುನ್ ಮೌಲದಿಂದ ಬಂಡಾಯಕ್ಕೆ ಎದ್ದು ನಿಂತಾನೆ. ಅವನು ಆ ಸಾಕ್ಷಿಗಳನ್ನು ಹಿಡಿದು ಸರ್ಕಾರ ಮತ್ತು ಪೊಲೀಸರ ನಿಜಮುಖವನ್ನೇ ಬಯಲಿಜೆಯುತ್ತಾನೆ. ಆದರೆ ರಾಘವ ಅವನ ಮೇಲೆ ಹತ್ಯಾದಾಳಿ ನಡೆಸುತ್ತಾನೆ. ಆ ಅಸೈಲಂನಲ್ಲಿ ಉಂಟಾದ ಸ್ಫೋಟದಲ್ಲಿ ಎಲ್ಲರೂ ಸಿಲುಕುತ್ತಾರೆ. ಆದರೆ ಅದೇ ರಾತ್ರಿ ವಿಚಿತ್ರ ಸಂಗತಿಗಳು ನಡೆಯುತ್ತವೆ. ಸತ್ತವರ ಆತ್ಮಗಳು ಎದ್ದೇಳುತ್ತವೆ. ರಾಘವನ ತಂಡದ ಸದಸ್ಯರು ಒಂದರ ಹಿಂದೆ ಒಂದು ಭೀಕರ ಸಾವನ್ನು ಕಾಣುತ್ತಾರೆ. ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಅರ್ಜುನ್ನ ಕೆಲಸವೋ ಇಲ್ಲ ಆತ್ಮಗಳ ಪ್ರತೀಕಾರವೋ. ಕೊನೆಯಲ್ಲಿ ರಾಘವ ತನ್ನ ಅಪರಾಧದ ಬೆಲೆ ಕಟ್ಟುತ್ತಾನೆ. ಅವನ ಪಾಪಗಳು ಅವನನ್ನೇ ನುಂಗುತ್ತವೆ. ಅರ್ಜುನ್ ಸತ್ಯವನ್ನು ಜಗತ್ತಿಗೆ ತಲುಪಿಸುತ್ತಾನೆ. ಜನರು ಮತ್ತೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ಭಯದ ಪಟ್ಟಣ ಮತ್ತೆ ಜೀವಂತವಾಗುತ್ತದೆ. ಕೊನೆಯ ದೃಶ್ಯದಲ್ಲಿ ಅರ್ಜುನ್ ಖಾಲಿ ಮನೋವೈದ್ಯಾಲಯದ ಎದುರು ನಿಂತು ಹೇಳುತ್ತಾನೆ, ಅರ್ಥಾತ್ ಸತ್ಯವನ್ನು ಕೊಲ್ಲಲು ಯಾರಿಗೂ ಶಕ್ತಿಯಿಲ್ಲ. ಅದು ಕೆಲವು ಸಮಯ ಮೌನವಾಗಬಹುದು, ಆದರೆ ಸಾಯುವುದಿಲ್ಲ.